ಹೆಸರು ಏನು ಅಂತ ಕೇಳಿದ್ರೆ ಚಿಕ್ಷುರ, ಚಿಕ್ಷುರ ಅಂತ ಹೇಳಿ. ಬಹಳ ನೋವಾಗಿದೆ ಅವನಿಗೆ. ರುದಗ್ರ, ರಶಿಲೋಮ ಇಂಥ ನನ್ನ ಗೆಳೆಯರೆಲ್ಲ ಸತ್ತು ಹೋಗ್ಬಿಟ್ರಲ್ಲ. ಇವಳು ಅದಾಳಲ್ಲಿಕ್ಕಿ ಯಾರು ಈ ಹೆಮ್ಮಾರಿಯನ್ನು ಕರ್ಕೊಂಡು ಬಂದಿಲ್ಲ ನಿಲ್ಲಿಸ್ಯಾರ ನಮ್ಮ ಮುಂದೆ, ಹೇಗೆ ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದಾನೆ. ಇವಳು ಎಲ್ಲ ಚಿಕ್ಷುರನ ರುದಗ್ರನ ಬಲವೆಲ್ಲ ಓಡಿ ಹೋಗಿಬಿಟ್ಟಿದೆ ರಣರಂಗದಲ್ಲಿ. ಚಿಕ್ಷುರನ ಬಲವೆಲ್ಲ ಬಂದು ದೇವಿ ಮುಂದೆ ನಿಂತುಕೊಂಡಿದೆ. ರಾಕ್ಷಸರಿಗೆ ಈ ರೀತಿ ಎಂದೂ ಸೋಲಾಗಿರಲಿಲ್ಲ. ರಶಿಲೋಮ ಹೋದ, ರುದಗ್ರ ಹೋದ, ಏನು ಆಶ್ಚರ್ಯ. ಈಕೆಯು ಸ್ತ್ರೀಯಲ್ಲ, ರಾಕ್ಷಸಿಗೆ ಮೃತ್ಯು ದೇವತೆಯಾಗಿಯೇ ಬಂದಾಳ ಅಂತ ಹೇಳಿ ಚಿಕ್ಷುರ ಬಿಲ್ಲನ್ನು ತೆಗೆದುಕೊಂತಾನೆ. ಬಿಲ್ಲನ್ನು ತೆಗೆದುಕೊಂಡು ಓಡ್ತಾ ಇದ್ರಲ್ಲ ಸೈನಿಕರು, ಅವ್ರಿಗಂತಾನ ಓಡಬೇಡ್ರಿಪ್ಪ, ನೀವೆಲ್ಲ ಓಡಿ ಹೋದ್ರಂದ್ರೆ ಏನಾಗ್ತದಂತ ಕೇಳಿದ್ರೆ ರುದಗ್ರನನ್ನು ಕೊಂದಾಳ, ರಶಿಲೋಮನನ್ನು ಕೊಂದಾಳ, ಅವರ ಆಣೆ ನಿಮಗೆ, ಮಹಿಷಾಸುರನ ಆಣೆಯನ್ನು ಇಡ್ತೀನಿ, ಅದಕ್ಕೆ ಓಡಿ ಹೋಗಕ್ಕೆ ಹೋಗ್ಬೇಡ್ರಿ, ನೀವು ಬಂದು ಇವಳನ್ನು ಕೊಂದು ಯಾರಿಗೆ ಆಹಾರವನ್ನು ಕೊಡೋಣ ಅಂತ ಕೇಳಿದ್ರೆ ಹದ್ದು ಹಾವುಗಳಿಗೆ ಈಕೆಯ ರಕ್ತವನ್ನು ಹಾಕೋಣ, ಅದಕ್ಕೆ ಬರ್ರಿ ಅಂತ ಹೇಳಿ ಎಲ್ಲರನ್ನು ಒಟ್ಟುಗೂಡಿಸಿ ದೇವಿ ಮೇಲೆ ಎತ್ತ ನೋಡಿದ್ರು ಬಾಣ ಸಮೂಹ ಕಾಣಬೇಕು, ಒಂದು ರೀತಿ ಮೋಡ ಕವದಂತೆ ಆಗಿತ್ತು. ದೇವಿಯ ಮೇಲೆ ಶಿವ ಮತ್ತು ವಿಷ್ಣು ಎಂಬ 2 ಬಾಣಗಳನ್ನು ಏನು ಮಾಡ್ತಾನಂತ ಕೇಳಿದ್ರೆ ಚೀಲದೊಳಗಿಂದ ತೆಗೆದು ಬಾಣದ ಮಳೆಯನ್ನೇ ಸುರಿಸ್ತಾ ಇದ್ದಾನೆ ಜಗನ್ಮಾತೆಯ ಮೇಲೆ. ಯಾವಾಗ ಚಿಕ್ಷುರ ಬಾಣದ ಮಳೆಯನ್ನು ಸುರಿಸಿದ ಆವಾಗ ದೇವಿ ಏನು ಮಾಡ್ತಾಳೆ ಅಂತ ಕೇಳಿದ್ರೆ ಒಂದೊಂದಾಗಿ ಅವನ ಕತ್ತರಿಸಿ ಹಾಕ್ತಾಳೆ. ಯಾಕೆ ಅಂತ ಕೇಳಿದ್ರೆ ದೇವಿ ದೊಡ್ಡವಳೇ ಹೊರತು ರಾಕ್ಷಸರು ದೊಡ್ಡವರಲ್ಲ. ಅದನ್ನು ಕತ್ತರಿಸಿ ಹಾಕ್ತಾಳೆ. ಭಯಂಕರ ಕೋಪ ಹೆಚ್ಚಾಗ್ತದೆ. ಕಣ್ಣಿನಿಂದ ಉರಿಯ ಕಿಡಿಗಳನ್ನು ಬಿಡ್ತಾ ದಶದಿಕ್ಕುಗಳಿಗೆ ನಿನ್ನನ್ನು ಬಲಿ ಕೊಡ್ತೀನಿ ಅಂತ ಹೇಳಿ ತುಟಿಯನ್ನು ಕಚ್ಚಿ ಬಿಲ್ಲಿಗೆ ಬಾಣವನ್ನು ಹೂಡಿ ಕಿವಿಯವರೆಗೆ ಎಳೆದು ದೇವಿ ಮೇಲೆ ಮತ್ತೆ ಬಾಣವನ್ನು ಬಿಡುವಂತವನಾಗ್ತಾ ಇದ್ದಾನೆ. ಬಾಣವನ್ನು ಬಿಟ್ಟಾಗ ದೇವಿ ಅವಳು ಕೂಡ ಸಿಟ್ಟಿನಿಂದ ಏನು ಮಾಡಿಬಿಡ್ತಾಳೆ ಅಂತ ಕೇಳಿದ್ರೆ ತನ್ನಲ್ಲಿ ಕೈಯಲ್ಲಿರ್ತಕ್ಕಂಥ ಖಡ್ಗದಿಂದ ಅವನನ್ನು ತಿವಿದು ಬಿಡ್ತಾಳ. ತಿವಿದಾಗ ಹೋಗಿ ದೂರ ಹೋಗಿ ಬೀಳ್ತಾನೆ ಚಿಕ್ಷುರ. ಯಾವಾಗ ಚಿಕ್ಷುರ ಜೋರಾಗಿ ಜಗನ್ಮಾತೆ ತಿವಿಲು ಜೋರಾಗಿ ಹೋಗಿ ಬಿದ್ದ, ಏನಾಯ್ತು ಅಂತ ಕೇಳಿದ್ರೆ ಅವನಿಗೆ ಮೂರ್ಛೆ ಹೋಗಿಬಿಡ್ತು. ಮೂರ್ಛೆ ಹೋದವನ ಹೊಸದೊಂದು ಕತ್ತಿಯನ್ನು ತೆಗೆದುಕೊಂಡು ಎದ್ದು ಬರ್ತಾನೆ. ಮತ್ತೆ ಎದ್ದು ಬಂದು ಪ್ರಳಯ ಕಾಲದ ರುದ್ರದಂತೆ ಓಡೋಡಿ ಬರ್ತಾನೆ. ಓಡೋಡಿ ಬಂದು ಅವಳ ಮೇಲೆ ಯಾವ ಬಾಣ ಬಿಡ್ತಾನ ಅಂತ ಕೇಳಿದ್ರೆ ಪರ್ವತ ಬಾಣವನ್ನು ಬಿಡುವಂತವನಾಗ್ತಾ ಇದ್ದಾನೆ. ಯಾವಾಗ ಪರ್ವತ ಬಾಣವನ್ನು ಬಿಟ್ನೋ ಅವಾಗ ಆ ಬಾಣವನ್ನ ಕಡಿದು ಹಾಕುವಂತವಳಾಗ್ತಾ ಇದ್ದಾಳ ಯಾವ ಜಗನ್ಮಾತೆ. ಅವಾಗ ವಜ್ರಾಸ್ತ್ರಗಳಿಂದ ಆ ಪರ್ವತ ಬಾಣವನ್ನು ಕಡಿದು ಹಾಕುವಂತವಳಾಗ್ತಾ ಇದ್ದಾಳೆ. ಕೂಡಲೇ ಏನು ಮಾಡ್ತಾನಂತ ಕೇಳಿದ್ರೆ ರಣರಂಗದಲ್ಲಿ ಸಾಗರ ಬಾಣವನ್ನು ಆಕಿ ಮೇಲೆ ಬಿಡುತ್ತಾನೆ. ಸಾಗರದ ಬಾಣವನ್ನು ಬಿಡುತ್ತಾನೆ. ಯಾವಾಗ ಸಾಗರ ಬಾಣವನ್ನು ಬಿಟ್ನೋ ಅವಳು ಏನು ಮಾಡ್ತಾಳೆ ಅಂತ ಕೇಳಿದ್ರೆ ಒಡಬಾಗ್ನಿ ಬಾಣದಿಂದ ಅವನ್ನೆಲ್ಲವನ್ನ ಕತ್ತರಿಸಿ ಹಾಕ್ತಾ ಇದ್ದಾಳೆ. ಮಳೆಯಂತೆ ಅವಳ ಮೇಲೆ ಬಾಣಗಳು ಬಂದು ಬೀಳ್ತಾ ಇರ್ತಾವ. ಆ ಎಲ್ಲ ಬಾಣಗಳನ್ನು ಕತ್ತರಿಸಿದಾಗ ಇವ ವಿಚಾರ ಮಾಡ್ತಾನೆ ರಣರಂಗದಲ್ಲಿ, ಇವಳೇನು ಸಾಯಕ್ ಬಂದಿಲ್ಲಿಕ್ಕಿ, ನಮ್ಮನ್ನು ಸಾಯಿಸಾಕ್ ಬಂದಾಳ, ಈ ಹೆಣ್ಣು ಬಹಳ ಬಲಿಷ್ಠದಾಳ ಅಂತ ಹೇಳಿ ಅನ್ಕೊಂಡು ಏನಂತ ಅನ್ನೋದು ಕೇಳಿದ್ರೆ ಇಂದ್ರ, ಕುಬೇರ, ನಿರುತಿ, ಯಮಳ, ಅಗ್ನಿಯಾಸ್ತ್ರ, ಶೂಲ, ಸುದರ್ಶನಾಸ್ತ್ರ, ಸೂರ್ಯಾಸ್ತ್ರ ಮೊದಲಾದ ಅನೇಕ ಬಾಣಗಳನ್ನು ದೇವಿ ಮೇಲೆ ಬಿಡುವಂತವನಾಗ್ತಾ ಇದ್ದಾನೆ. ಒಂದೇ ಬಾಣ ಬಿಟ್ಟಿದ್ರು ಕತ್ತರಿಸಿದ್ಲ. ಈ ಎಲ್ಲ ಹೇಳಿದ ಬಾಣಗಳನ್ನು ಕತ್ತರಿಸಿ ಹಾಕ್ತಾ ಇದ್ದಾಳೆ. ಕತ್ತರಿಸಿ ಹಾಕಿದ ಮತ್ತೆ ಭಯಂಕರ ಸಿಟ್ಟು ಬರ್ತತಿ ಇವನಿಗೆ ಚಿಕ್ಷುರನಿಗೆ. ಕಣ್ಣುಗಳಲ್ಲಿ ಕೆಂಪು ಕಿಡಿಯನ್ನು ಮಾಡ್ತಾ, ನೋಡು ಎಲೆ ರಕ್ಕಸಿ ಅಂತಾನಕ್ಕೆ, ಎಲೆ ರಾಕ್ಷಸಿಯೇ ನೋಡು, ನಾವೊಂದು ಬಾಣ ಬಿಡ್ತೀನಿ ಈಗ ನಿನ್ನ ಮೇಲೆ. ಆ ಬಾಣವನ್ನು ನೀ ತಡ್ಕೊಂಡೆ ಅಂತ ಕೇಳಿದ್ರೆ ನಿನ್ನ ನಿಜವಾದ
ದೇವಾನುದೇವತೆಗಳನ್ನು ಹರಿಹರರನ್ನ ರಕ್ಷಣೆ ಮಾಡಕ್ ಬಂದಿ ಅಂತ ಹೇಳಿ ಯಾವ ಬಾಣ ತಗೊಂತಾನಂತ ಕೇಳಿದ್ರೆ ಭಯಂಕರವಾಗಿರ್ತಕ್ಕಂಥ ನಾರಾಯಣ ಬಾಣವನ್ನು ತೆಗೆದುಕೊಂತಾನೆ, ನಾರಾಯಣ ಅಸ್ತ್ರವನ್ನು ತೆಗೆದುಕೊಂತಾನೆ. ಈಕಿ ಬಡಿವಾರವನ್ನು ನೋಡೇ ಬಿಡ್ತೀನಿ, ಈಕಿ ಶಕ್ತಿಯನ್ನು ನೋಡೇ ಬಿಡ್ತೀನಿ ಅಂತ ಹೇಳಿ ಆ ಭಯಂಕರ ಬಾಣವನ್ನ ದೇವಿಯ ಮೇಲೆ ಬಿಟ್ಟಾಗ ದೇವಾನುದೇವತೆಗಳನ್ನು ನಿಂತುಕೊಂಡು ನೋಡ್ತಾ ಇದ್ರು. ಆಯ್ತು, ದೇವಿದು ಕತಿ ಮುಗೀತು, ನಮ್ಮೆಲ್ಲರದು ಕತಿ ಮುಗೀತು. ಇವ ಬಿಡುವಂತ ಬಾಣ ಅಂತ ಇಂಥದ್ದಲ್ಲದು. ಎಂಥದ್ದು ಅಂತ ಕೇಳಿದ್ರೆ ನಾರಾಯಣ ಬಾಣವಿದೆ, ನಾರಾಯಣಾಸ್ತ್ರ ಇದೆ, ಇದ್ರಾಗ ನಮ್ಮ ಲೋಕ ಉಳಿಯಂಗಿಲ್ಲ, ನಮ್ಮ ದೇವಿ ಉಳಿಯಂಗಿಲ್ಲ. ಭೂಮಿ ಒಡೆದು ಹೋಯ್ತಂತ, ಆದಿಶೇಷನ ಹೆಡೆಯಲ್ಲಿರ್ತಕ್ಕಂಥ ರತ್ನಗಳು ಉದುರಿ ಹೋದುವಂತ, ಪರ್ವತಗಳು ಜೋರಾಗಿ ಬಿದ್ದುವಂತೆ, ಸಪ್ತ ಸಮುದ್ರಗಳು ಕುದ್ದು ಕುದ್ದು ಉರಿಯನ್ನು ಹೊರಗೆ ಚೆಲ್ಲಿದುವಂತೆ. ಈ ಬಾಣಕ್ಕೆ ಬ್ರಹ್ಮಾಂಡ ನಾಶವಾಗುವುದಲ್ಲದೆ ಉಳಿಯಂಗಿಲ್ಲ, ಏನು ಮಾಡೋದು ಅಂತ ಹೇಳಿ ಚಿಂತೆಯನ್ನು ಮಾಡಾಕತ್ತಾರೆ. ದೇವಗಂಗೆ ಹೊರಗೆ ಚೆಲ್ತಂತ ಆಕಾಶದಿಂದ ಚುಕ್ಕಿಗಳು ಉದುರಿರುವಂತ, ಪೂರ್ಣ ಆಕಾಶನೇ ಚೀರಿ ಹೋಯ್ತಂತ, ಹೇಳಲು ನೋಡಲು ಅಸಾಧ್ಯವಾಯಿತು. ಕಠಿಣತರವಾಗಿಂತ ಬಾಣಗಳನ್ನು ಬಿಲ್ಲಿನಲ್ಲಿ ಕಟ್ಟಿ ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ ಆರ್ಭಡಿಸಿ ದೇವಿಯ ಮೇಲೆ ಬಿಡ್ತಾ ಇದ್ದಾನೆ. ಆ ವೈಷ್ಣವ ಬಾಣ ಹೊರಟು ಜಗತ್ತನ್ನೇ ಒಗ್ಗೂಡಿಸಿ ಹಚ್ಚು ಕಿಡಿಗಳನ್ನು ಸುರಿಸುತ್ತಾ, ಕಿಡಿಗಳನ್ನು ಬಗ್ಗಂತ ಸುರಿಸ್ತಾ ಏನು ಮಾಡ್ತಾ ಇದೆ ಅಂತ ಕೇಳಿದ್ರೆ ಪ್ರಳಯದಂತೆ ಶಾಂಭವಿಯ ಮುಗುಳು ಏನು ಬಂದಿತ್ತಲ್ಲ, ಭಯಂಕರವಾಗಿರ್ತಕ್ಕಂಥ ಬಾಣ, ನಾರಾಯಣ ಅಸ್ತ್ರವನ್ನು ಬಿಟ್ಟಿದ್ದಲ್ಲ, ದೇವಿ ಹೆದರಲಿಲ್ಲ ಅದಕ್ಕೆ. ಯಾಕೆ? ನಾರಾಯಣ ಅಂದ್ರೆ ಆಕಿ ನಾರಾಯಣಿಯಾಗಿದೆ, ಗೊತ್ತಿತ್ತಕಿಗೆ ಇವರನ್ನು ಕೊಲ್ಲಬೇಕನ್ನುವಂಥ ಭಾವ ಇತ್ತು. ಯಾವಾಗ ಆ ನಾರಾಯಣ ಅಸ್ತ್ರವನ್ನು ಬಿಟ್ಟನಲ್ಲ, ಏನಾಯ್ತು ಅಂತ ಕೇಳಿದ್ರೆ ಆ ನಾರಾಯಣ ಅಸ್ತ್ರ ಬಂದು ಅವಳ ಎದೆಯ ಮೇಲೆ ಹಾಕೊಂಡಿರ್ತಕ್ಕಂಥ ಪದಕದಲ್ಲಿ ಅದು ಮಾಯ ಆಗಿಬಿಡ್ತದೆ. ಚಿಕ್ಷುರನಿಗೆ ಬಹಳ ಆಶ್ಚರ್ಯ ಆಗ್ತದೆ. ಎಂಥ ಬಾಣ ಬಿಟ್ಟಿದ್ದೆ ನಾನು, ಆ ಬಾಣವನ್ನು ಅಡಗಿಸಿಬಿಟ್ಲಲ್ಲ ಆಕಿ, ಹೆಂಗೆ ಕೊಲ್ಲೋದು, ಇವಳನ್ನು ಹೆಂಗೆ ಮಾಡೋದು ಅಂತ ಹೇಳಿ ಮಾತಾಡ್ಸ್ಯಾರ. ನೋಡು ಈಕಿ ಯಾರದಾಳ ಅಂತ ವಿಚಾರ ಮಾಡ್ತಾನೆ. ಎಲ್ಲರನ್ನೂ ಹೊಡೆದು ಬಿಟ್ಟಾಳ, ಬಂದವ್ರನ್ನೆಲ್ಲ ಕುಟ್ಟಿ ಒಗ್ಯಾಕತ್ತಾಳ. ವಿಚಾರ ಮಾಡ್ತಾನೆ, ಈಕಿ ಒಂದು ಸ್ವಲ್ಪ ಮಾತಾಡ್ಸ್ಯ ನೋಡೋನು ಅಂತ ಹೇಳಿ, ನೀನು ಯಾರು, ನೀ ಯಾಕೆ ಇಲ್ಲಿಗೆ ಬಂದಿ, ನಿನ್ನನ್ನು ದೇವಾನುದೇವತೆಗಳು ಯಾಕೆ ಕರ್ಕೊಂಬಂದಾರ ನಿನ್ನನ್ನಿಲ್ಲೇ, ಬಂದ ಕಾರಣ ಏನು, ನಿನಗೂ ದೇವತೆಗಳಿಗೂ ಹರಿಹರರಿಗೂ ಸಂಬಂಧ ಏನು, ಸತ್ಯವಾಗಿ ನೀ ಸುರುಳದಿ ಗೊತ್ತೈತಿ ನನಗೆ, ನೀನು ಭಯಂಕರ ಸುರುಳದಿ ನನಗೆ ಗೊತ್ತೈತಿ. ಚಿಕ್ಷುರ ಅಂತಾನ ನೀನು ಭಯಂಕರ ಅದಿ ಗೊತ್ತೈತಿ ನನಗೆ. ಆದ್ರೆ ನಿನ್ನನ್ನು ನಾ ಭಾಳ ಮೆಚ್ಚಿನಿ, ನಿನ್ನ ಯುದ್ಧ ಕಲೆಯನ್ನು ಭಾಳ ಮೆಚ್ಚಿನಿ. ನಿನ್ನನ್ನು ಕೊಲ್ಲೋದಿಲ್ಲ, ಆಕಿನ ಕೊಲ್ತಾನ ಇವನ ಕೊಲ್ಲೋ ಸಾಯ್ದೈತಿ. ನಿನ್ನ ಕೊಲ್ಲಂಗಿಲ್ಲ, ಬಿಟ್ಟು ಬಿಡ್ತೀನಿ, ಪ್ರಾಣ ಸಮೇತ ನಿನಗೆ ಮರಳಿ ಪ್ರಾಣವನ್ನು ಕೊಡ್ತೀನಿ. ನೀ ಹೋಗ್ಬಿಡು, ಸಾಯಕ್ಕೆ ಹೋಗ್ಬೇಡ. ಮೂಢ ಚಿಕ್ಷುರನೇ, ದೇವಿ ಅಂತಾಳ. ಹಂಗಂದಾಗ ಮೂಢ ಚಿಕ್ಷುರನೇ, ನನ್ನ ಮಾತು ಸ್ವಲ್ಪ ಕೇಳ ಅಂತಾಳ. ನನ್ನ ಮಾತು ಸ್ವಲ್ಪ ಕೇಳ. ಹರಿಹರರು ದೇವಾನುದೇವತೆಗಳೆಲ್ಲ ಅದಾರಲ್ಲ, ನನ್ನನ್ನು ಈ ಜಗತ್ತಿಗೆ ಒಡೆಯಳನ್ನಾಗಿ ಕರ್ಕೊಂಡು ಬಂದಾರ. ನಾ ಸಾಯಕ್ಕೆ ಬಂದಿಲ್ಲ, ಸಾಯ್ಸಾಕ್ ಬಂದೀನಿ ಅಂತ ಹೇಳ್ತಾಳ. ನಾನು ನಿಮ್ಮನ್ನೆಲ್ಲ ಸಾಯ್ಸಾಕ್ ಬಂದೀನಿ ಹೊರತು ಸಾಯಕ್ಕೆ ಬಂದಿಲ್ಲ. ನನ್ನ ಹೆಸರು ಶಾಂಭವಿ. ನನಗೇನಂತಾರೆ? ಶಾಂಭವಿ ಅಂತ ಹೇಳಿ ಕರೀತಾರೆ. ರೂಪ ನೋಟದಿಂದ ಮಾತ್ರ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎಲ್ಲ ನನ್ನಿಂದೆ ಅಕ್ಕಾವ್. ಅವು ಎಲ್ಲ ನನ್ನ ಕೈಯಾಗದಾವ್. ನಾನಾ ಅವನು ನೋಡ್ಕೊಳಕಿ. ನನ್ನನ್ನು ಇಲ್ಲಿ ಯಾಕೆ ತಂದಾರ ಅಂತ ಕೇಳಿದ್ರೆ ನಿಮ್ಮನ್ನು ಕೊಲ್ಲಾಕ ತಂದಾರ, ನಿಮ್ಮನ್ನು ಕೊಲ್ಲದೆ ಬಿಡಂಗಿಲ್ಲ ಅಂತಾಳೆ. ಸಿಟ್ಟು ಹೇಳ್ತಾಳೆ ದೇವಿ. ಭಯಂಕರವಾಗಿರ್ತಕ್ಕಂಥ ಸಿಟ್ಟನ್ನು ಎದ್ದು, ಜಗದೊಡೆಯ ಅಂತ ಹೇಳಿ ನೀ ಸುಳ್ಳು ಹೇಳಿದಿ, ಜಗತ್ತಿಗೆ ಒಡೆಯಳು ಅಂತಂದಿ. ನೀನು ಸುಳ್ಳು ಹೇಳಾಕತ್ತೀನ ನನ್ನ ಮುಂದೆ? ಭಾಳ ಸುಳ್ಳು ಹೇಳೋದು ಕಲ್ತಿ ಏನು? ನೀ ಜಗತ್ತಿನ ಒಡೆಯಳಲ್ಲ. ಯಾರದನ್ನು ಕೇಳಿದ್ರೆ ನಮ್ಮ ಮಹಾರಾಜನಾಗಿರ್ತಕ್ಕಂಥ ಯಾರೋ ಮಹಿಷಾಸುರ ಈ ಜಗತ್ತಿನ ಒಡೆಯ. ನೀ ಯಾ ಜಗತ್ತಿನ ಒಡೆಯಳು ಅಲ್ಲ ನೀನು. ಅದಕ್ಕೆ ನೋಡು ಅಂತೇಳಿ ಬಾಣವನ್ನು ಬಿಡುವಂಥವನಾಗ್ತಾನೆ. ಮತ್ತೆ ಅನೇಕ ಬಾಣಗಳನ್ನು ಬಿಡುವಂಥವನಾಗ್ತಾ ಇದ್ದಾನೆ. ಆ ಪರಾಂಬೆಯ ಮೇಲೆ
ಆಶ್ಚರ್ಯ ಅನ್ನುವ ಹಾಗೆ ಅನೇಕ ಬಾಣಗಳು ಅವಳನ್ನು ಮುಚ್ಚುವಂಥವರಾಗ್ತಾ ಇದ್ದವು. ಆ ಎಲ್ಲ ಬಾಣಗಳನ್ನು ಒಂದೊಂದಾಗಿ ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ಅನೇಕ ಆಯುಧದಿಂದ ಕತ್ತರಿಸಿ ಹಾಕಿ ರಾಜರನ್ನ, ಕುದುರೆಯನ್ನ, ಡಾಲುಗಳನ್ನ, ರಥಗಳನ್ನ ಎಲ್ಲವನ್ನ ಕೊಲ್ಲುವಂಥವಳಾಗ್ತಾಳೆ. ಹೆಂಗಸೆ, ನನ್ನ ಮರ್ಯಾದೆಯನ್ನು ತಕೊಂಡು ಬಿಟ್ಟೇನು ಅಂತಾನೆ. ಮತ್ತೆ ಹೊಡೆದ್ಬಿಟ್ಟು ನನ್ನ ಮರ್ಯಾದೆ ತಕೊಂಡ್ಬಿಟ್ಟೇನು? ರಾಕ್ಷಸರು ಮರ್ಯಾದೆ ನಿನ್ನಿಂದ ಹೋಗಕತ್ತಲ್ಲ. ಕುಸ್ತಿ ಆಡುವವರು, ತೋಳು ಶಿವವನ್ನು ಕೊಲ್ಲುವಂಥವ್ರು, ಶರಭ ಸರ್ಪಾದಿಗಳನ್ನು ಕಣ್ಣು ಮುಚ್ಚಿ ತೆಗೆಯೋಷ್ಟ್ರೊಳಗೆ ಕೊಲ್ಲುವಂಥವ್ರು ನಾವು. ನಮ್ಮನ್ನ ನೀನು ಕೊಲ್ಲಾಕತ್ತಿದಲ್ಲ, ನಮ್ಮನ್ನ ನೀ ಕೊಲ್ಲಾಕತ್ತಿದಲ್ಲ ಅಂತ ಹೇಳಿ ಚಿಕ್ಷುರ ದೊಡ್ಡ ರಥವನ್ನು ಹತ್ತಿ ಹಿಂದೆ ನೋಡಿದ್ರೆ ಹಿಂದೂ ಕಾಣ್ತಾನ ದೇವಿ, ಹಿಂದೆ ಮುಂದೆ ನೋಡಿದ್ರು ಕಾಣ್ತಾನ, ಎಡಕ್ಕೆ ನೋಡಿದ್ರು ಕಾಣ್ತಾನ, ಬಲಕ್ಕೆ ನೋಡಿದ್ರು ಕಾಣ್ತಾ ಮಾಯಾಜಾಲವನ್ನು ಸೃಷ್ಟಿ ಮಾಡ್ತಾನ ದೇವಿ ಪರಾದೇವತೆಗೆ. ಹೀಗೆ ಚಿಕ್ಷುರ ಮಂತ್ರಿ ಬಹು ಭಯಂಕರವಾಗಿರ್ತಕ್ಕಂಥ ಶೂಲವನ್ನು ತೆಗೆದುಕೊಂಡು ಇವಳನ್ನು ಕೊಂದು ಬಿಡಬೇಕು ಅಂತ ಹೇಳಿ ಹಾರಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಶಿವಕ್ಕೆ ಬರ್ಚಿಯಿಂದ ಹೊಡೆಯುವಂಥವನಾಗ್ತಾನೆ. ಯಾವಾಗ ಬರ್ಚಿಯಿಂದ ಹೊಡೆದೋ ದೇವಿ ಎದೆಗೆ ಅದೇ ಶೂಲವನ್ನು ತೆಗೆದುಕೊಂಡು ತಿವಿಲಿಕ್ಕೆ ಹೋಗ್ತಾನೆ. ಅವನ ಶೂಲವನ್ನು ತೆಗೆದುಕೊಂಡಿರ್ತಕ್ಕಂಥ ದೇವಿ ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ಹೊಳ್ಳಿ ಅದೇ ಶೂಲದಿಂದ ಅವನಿಗೆ ಚುಚ್ಚಿ ಬಿಡ್ತಾಳೆ. ಚುಚ್ಚಿದಾಗ ಏನಾಗ್ಬಿಡ್ತದೆ ಅಂತ ಕೇಳಿದ್ರೆ, ರಣರಂಗದಲ್ಲಿ ಬಿದ್ದು ಸತ್ತು ಹೋಗಿಬಿಡ್ತಾನೆ, ಅವನ ಪ್ರಾಣ ಹೋಗಿಬಿಡ್ತದೆ. ಶೂಲದಿಂದ ಆ ಯಾವ ಚಿಕ್ಷುರನನ್ನ ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ರಣರಂಗದಲ್ಲಿ ದೇವಿ ಕೊಂದು ಹಾಕ್ತಾಳೆ. ದೇವಾನುದೇವತೆಗಳಂತಾರೆ, ಅವನ ಆರ್ಭಟವನ್ನು ನೋಡಿರ್ತಾರಲ್ಲ. ಈ ತಾಯಿಯ ಮುಂದೆ ಯಾರು ದೊಡ್ಡವರು? ಯಾರು ದೊಡ್ಡವರಲ್ಲ. ನಾನು ಅಂದವರನ್ನೆಲ್ಲ, ಹೌದು ಅಂದವರನ್ನೆಲ್ಲ ಅಲ್ಲ ಮಾಡುವಂತ ಅಲ್ಲಮನ ಸ್ವರೂಪಿ ತಾಯಿ ನಮ್ಮ ಉಳದಾಳ, ಜಗನ್ಮಾತೆ ಭುವನೇಶ್ವರಿ ಅದಾಳ ಅಂತ ಹೇಳಿ ಎಲ್ಲಾ ದೇವಾನುದೇವತೆಗಳು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಆ ತಾಯಿಯನ್ನು ಕೊಂಡಾಡುವಂಥವ್ರಾಗ್ತಾರೆ. ಹಂಗಂದ್ರೆ ಇಲ್ಲಿ ಯಾವ ಜಗನ್ಮಾತೆ ಚಿಕ್ಷುರನನ್ನ ಕೊಂದ್ಲು. ಚಿಕ್ಷುರ ಅಂದ್ರೆ ಏನು? ಚಕ್ಷು ನೋಡ್ರಿ, ಚಿಕ್ಷುರ ಅವನ ಹೆಸರು. ಚಕ್ಷು ಅಂತಾರೆ. ಚಕ್ಷು ಅಂದ್ರೆ ಏನು ಅಂತ ಕೇಳಿದ್ರೆ, ಕಣ್ಣು. ಈ ಕಣ್ಣಿಗೆ ಜಗತ್ತೆಲ್ಲ ಕಾಣ್ತಾ ಇರ್ತದೆ, ಇಡೀ ಜಗತ್ತು ಕಾಣ್ತಾ ಇರ್ತದೆ. ಕಂಡಿದ್ದೆಲ್ಲ ಏನಾಗಬಾರ್ದು ಅಂತ ಕೇಳಿದ್ರೆ ಒಳಗೆ ಹೋಗಬಾರ್ದು, ಕಣ್ಣಾಗಷ್ಟೇ ಇರಬೇಕು. ಕಂಡಿದ್ದೆಲ್ಲ ಒಳಗೆ ಹೋಯ್ತು ಅಂತ ಕೇಳಿದ್ರೆ ಒಳಗೊಂದು ರಣರಂಗ ಚಲವಾಗ್ತದೆ, ಯುದ್ಧ ಚಲವಾಗ್ತದೆ. ಕಣ್ಣು ನೋಡಿ ತಂದು ಗುಡ್ಲೆ ಸ್ವಲ್ಪ ಒಳಗೊಂದು ಬ್ರೇನ್ ಇರ್ತೈತಿ. ಕಣ್ಣು ನೋಡಿ ಎಲ್ಲಿ ಕಳಿಸ್ತದೆ ಅಂತ ಕೇಳಿದ್ರೆ ಮ್ಯಾಲೆ ಬ್ರೇನಿಗೆ ಕಳಿಸ್ತದೆ, ಮೆದುಳಿಗೆ ಕಳಿಸ್ತದೆ. ತಾನ ನೋಡಂಗಿಲ್ಲದೆ ಸೀದಾ ಬ್ರೇನಿಗೆ ಕಳಿಸ್ತದೆ, ಮೆದುಳಿಗೆ ಕಳಿಸ್ತದೆ. ಮಿದುಳು ವಿಚಾರ ಮಾಡ್ಬೇಕು. ನೀವು ದಿನ ನೀರು ಕುಡಿತೀರಲ್ಲ, ಯಾವ ನೀರು ಕುಡಿತೀರಿ? ನಾವೆಲ್ಲ ಹೊಲಕ್ಕೆ ಹೋದ್ರೆ ಹೊಲೆನ, ಹೌದಲ್ಲ? ನೀರು ಭಾಳ ಮಂದಿ ಯಾವ ಕುಡಿತೀರಿ ಅಂತ ಕೇಳಿದ್ರೆ ಫಿಲ್ಟರ್ ನೀರು ಕುಡಿತೀರಿ ಅಲ್ಲ? ನೋಡ್ರಿ, ಈ ದೇಹಕ್ಕೆ ಹಾಕ್ಕೊಳ್ಬೇಕಾಗಿರ್ತಕ್ಕಂಥ ನೀರನ್ನ ನೀವು ಫಿಲ್ಟರ್ ಮಾಡ್ಕೊಂಡು ಕುಡಿತೀರಿ. ಹಂಗಾದ್ರೆ ಈ ದೇಹದೊಳಗೆ ಹೋಗುವಂಥ ವಿಚಾರಗಳನ್ನು ಕಿವಿಯಾಗಿಂದ ನೀವು ಕಳಿಸ್ತೀರಿ ಒಳಗೆ. ಕಿವಿ ಕೇಳಿದಾಗ ಅದು ಬ್ರೈನಿಗೆ ಹೋಗ್ತದೆ, ಕಣ್ಣು ನೋಡಿದಾಗ ಬ್ರೈನಿಗೆ ಹೋಗ್ತದೆ. ಹೆಂಗೆ ಈ ದೇಹ ಚಲೋ ಇರ್ಬೇಕಂತ ಫಿಲ್ಟರ್ ನೀರು ಕುಡಿತೀರೋ, ಹಂಗೆ ಹೊರಗೆ ಬರ್ತಕ್ಕಂಥ ವಿಚಾರಗಳನ್ನು ಒಳಗೆ ತಗೋಬೇಕಾದ್ರೆ ಏನು ಮಾಡ್ಬೇಕಂತ ಕೇಳಿದ್ರೆ ಫಿಲ್ಟರ್ ಮಾಡಿ ತಗೋಬೇಕು. ಫಿಲ್ಟರ್ ಮಾಡಿ, ಫಿಲ್ಟರ್ ಇದು ಸತ್ಯ ಆಯ್ತಾನಿಲ್ಲೋ, ಇದು ಏನು ಅಂತ ಹೇಳಿ ವಿಚಾರ ಮಾಡಿ ಆ ವಿಚಾರಗಳನ್ನು ಫಿಲ್ಟರ್ ಮಾಡಿ ಸೋಸಿ ತಗೊಂಡ್ರಿ ಅಂತ ಕೇಳಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ನಿಮ್ಮ ಜೀವನ ಚಲೋ ಇರ್ತದೆ. ಇಲ್ಲ ಅಂದ್ರೆ ಜೀವನ ಬರ್ಬಾದಾಗಿ ಹೋಗ್ತದೆ. ಒಬ್ಬಕಿ ಮನಿ ಮುಂದೆ ಹೆಣ್ಮಗಳು ಕಸ ಹೊಡ್ಯಾಕತ್ತಿದ್ಲಿ. ಅವರ ಕೇಳಾಕತ್ತಿರ್ಲಿ, ನಿಮ್ದ ಕತೆ ಹೇಳ್ತೀನಿ.
ಮನೆ ಮುಂದೆ ಒಂದು 4 ಎಮ್ಮಿ ಸಾಕಿದ್ಲಕ್ಕಿ, ಕಸ ಹೊಡ್ಯಾಕತ್ತಿದ್ಲಿ. ಹೆಂಗಿರ್ತತಿ ಜಗತ್ತು, ಫಿಲ್ಟರ್ ಮಾಡಿ ತಗೋಬೇಕಂತ ಅದಕ್ಕೆ ಹೇಳಾಕತ್ತೀನಿ ನಾನು. ಕಸ ಹೊಡ್ಯಾಕತ್ತಿದ್ಲು ಆಕಿ. ಟೊಂಕದಾಗ ಏನು ಹಾಕ್ಕೊಂಡಿದ್ಲು? ಡಾಬ್ ಅಂತಿರ್ಲಿ, ಇವತ್ತು ಯಾರು ಹಾಕ್ಕೊಳಂಗಿಲ್ಲ. ಡಾಬ್ ಗೀಬ್ ಎಲ್ಲ ಹೋಗ್ಬಿಟ್ಟು ಡಾಬ್ ಆಗಿ ಡುಬ್ಬಾಗ್ಯಾವೆಲ್ಲ. ಡಾಬ್ ಹಾಕ್ಕೊಂಡು ತನ್ನ ಮನೆಯ ಅನ್ನ ಉಂಡು, ತನ್ನ ಮನೆಯ ಕೆಲಸ, ತನ್ನ ಗಂಡನ ಮನೆ ಬಾಳೆನ ಆಕಿ ಹೆಣ್ಮಗಳು ಮಧ್ಯಾಹ್ನ ಹೊತ್ನ್ಯಾಗ ಗಂಡ ದನ ಎಲ್ಲ ಬಿಟ್ಕೊಂಡು ಹೋಗ್ಯಾನ. ಬಿಟ್ಕೊಂಡು ಹೋದಾಗ ಅದಕ್ಕೇನಂತೀರಿ ನೀವು? ಅದು ಕೆಳಗಿರ್ತೈತಲ್ಲ ಸಗಣಿ, ಅದು ತಿಂದು ಹಾಕಿದ್ದೆಲ್ಲ ಅವು ದಂಟುಗಳು ಇರ್ತಾವಲ್ಲ, ಚಿಪ್ಪಾಟಿ, ಅದನ್ನು ತಕ್ಕಾಕತ್ತಾಳ. ಹೆಂಗಿದ್ರು ಓಣ್ಯಾಗ ಅಂತ ಕೇಳಿದ್ರೆ ಅವರಿಬ್ರು ಗಂಡ ಹೆಂಡತಿ ಒಂದು ಅರಗಳಿಗೆ ಬಿಟ್ಟಿರ್ತಿದ್ದಿಲ್ಲ. 63 ಆಗಿದ್ರು, ಕೆಲವೊಂದು ಮನೆಯಾಗಿರ್ತಾವೆ 36 ಆಗಿರ್ತಾವೆ. ಗಂಡ ಹೆಂಡತಿ ರೊಟ್ಟಿ ಮಾಡೋದು ಗಿಟ್ಟಿ ಮಾಡ್ತೈತಿ, ಗಿಟ್ಟಿ ಮಾಡೋದು ರೊಟ್ಟಿ ಮಾಡ್ತೈತಿ ಹೆಂಡತಿ. ಹಂಗೂ ಇರ್ತಾವೆ ಕೆಲವೊಂದು ಸಂಸಾರ. ಗಂಡ ಹೆಂಡತಿ ಹೆಂಗಿರ್ಬೇಕು? ಒಳಗೆ ಹೋದ್ರು ಬೈಬೇಕು, ಹೊರಗೆ ಬಂದರು ಬೈಬೇಕು. ಹಂಗಿರ್ಬೇಕೇನು? ಇರ್ಬಾರ್ದಂಗೆ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಲಿಂಗಕ್ಕ ನೀರ ಎರೆದಂಗ, ಲಿಂಗಕ್ಕ ನೀರ ಎರೆದಂಗ, ಹಿರೆ ಹೋಗಿ ತುಂಬಿ ಹರದಂಗ. ಗಂಡ ಹೆಂಡ್ರಿ ಜಗಳ ಹೆಂಗಿರ್ಬೇಕು? ನೆಗಡಿ ಕೆಮ್ಮಿದ್ದಂಗೆ ಇರ್ಬೇಕಂತ, ಹೌದಲ್ಲ? ಇಲ್ಲ ಅಂದ್ರೆ ಒಲ್ಯಾಗ ಬೆಕ್ ಮುಕ್ಕೊಂತತಿ. ಗಂಡ ಒಂದಿಬ್ರು ದ್ಯಾಮವ್ಗೆ ಬರಾಕತ್ತಿದ್ರಂತ, ಆ ಕಡೆ ಎಲ್ಲರು ನದಿ ಆ ಕಡೆ ಎಲ್ಲರು ಬರಾಕತ್ತಿದ್ರಂತ. ಆಕಿ ಭಯಂಕರ ಸಿಟ್ಟಿದ್ಲ ಅಂತ ಹೇಳ್ತೀನಿ. ನೀ ರೊಟ್ಟಿ ಮಾಡಂದ್ರೆ ನಾ ಗಿಟ್ಟಿ ಮಾಡ್ತೀನಿ ಅನ್ನಕ್ಕಿದ್ದಕ್ಕೆ. ನಮ್ದೇ ಹೇಳ್ತೀರಲ್ರಿ ಅಜ್ಜಾರ ಅಂತೀರಿ. ಮತ್ತೆ ನಿಮ್ಮನ್ನು ಬಿಟ್ರೆ ಏನೈತಿ ಜಗತ್ತಿನ? ನೀವ ತುಂಬ್ಕೊಂಡ್ಬಿಟ್ರಿ ತಾಯಂದಿರ, ಅದಕ್ಕೆ ನಿಮ್ದೇ ಹೇಳ್ಬೇಕಾಗತ್ತೆ. ಆಕಿ ಒಟ್ಟವ ರೊಟ್ಟಿ ಮಾಡು ಅಂದ್ರೆ ಚಪಾತಿ ಮಾಡಿಡಕ್ರಿ, ಹೋಳ್ಗೆ ಮಾಡು ಅಂದ್ರೆ ಕರಿಗಡು ಮಾಡಿಡಕ್ಕೆ. ಒಟ್ಟವ ವಿರುದ್ಧರಿ ಅದ 36 ಹಿಂಗೆ ಚಪ್ಪಾಳಿ ಬಿಡಕ್ಕೆ. ಹಂಗಿತ್ತು ಅವ್ರ ಸಂಸಾರ. ಹಂಗಿದ್ದಾಗ ಅವನಿಗೆ ತಲೆ ಕೆಟ್ಟು ಬಿಡ್ತು. ಏನು ಮಾಡ್ಬೇಕು ಈಕಿನ್ನ? ಹೆಂಗಾರ ಮಾಡಲಿ. ಒಂದು ದಿವ್ಸ ಇಂಥ ಪೂಜ್ಯರ ಹತ್ರ ಹೋದ, ತಿಪ್ಪಾಯಿಕೊಪ್ಪ ಪೂಜ್ಯರ ಹತ್ರ ಹೋದ. ಯಪ್ಪ ನನಗೊಂದು ಚೀಟಿನ್ರ ಹಾಕ್ರಿ, ನಮ್ಮ ಮಟ್ಟಕ್ಕೆ ಬಂದಿರ್ತಾರೆ. ನನ್ನ ಗಂಡು ಭಾಳ ಹೊಡಿತಾನ್ರಿ, ಕೈ ಒಟ್ಟ ಹೇಳಲಾರ್ದಾಗ ಒಂದು ಯಂತ್ರ ಕಟ್ಟಿಬಿಡ್ರಿ ಅಂತ ಬಂದಿರ್ತಾರೆ ನಮ್ಮ ಮಠದಾಗ. ಗಂಡು ಭಾಳ ಹೊಡಿತಾನ್ರಿ, ಬೈತಾನ್ರಿ, ಬಾಯಿ ತೆಗ್ಯಾಕೆ ಬರಬಾರ್ದ್ರಿ, ಮತ್ತು ಕೈ ಎತ್ತಿ ಹೊಡ್ಯಾಕೆ ಬರಬಾರ್ದ್ರಿ ಅಂತ ಕೇಳ್ತಿರ್ತಾರೆ ನಮಗೆಲ್ಲ ಮಠದಾಗ ಬಂದಾಗ. ಇವ ಬಾಯಿ ಬಂದಾಗ ಹಂಗೆ ಮಾಡಿಕೊಡ್ತೀನಿ, ಬಾಯಿ ಬಂದವ್ರು ಊಟಕ್ಕೆ ಎಲ್ಲಿಂದ ಮೂಗ್ನಾಗಿಂದ ಮಾಡಿಸ್ತೀನಿ ಅಂತ ಕೇಳ್ತೀನಿ ನಾನು. ಅರ್ಥ ಆಗತ್ತಲ್ಲ ನಿಮ್ಗೆ ಹೇಳೋದು? ನೋಡ್ರಿ, ಹಂಗೆ ಇಬ್ರು ಉಲ್ಟಾ ಇದ್ರು. ಉಲ್ಟಾ ಇದ್ದಾಗ ಸ್ವಾಮಿಗಳ ಹತ್ರ ಬಂದ ಪೂಜ್ಯರು ಹೇಳಿದ್ರು, ನೀನು ಒಂದು ಕಲಿ, ಒಟ್ಟ ಒಂದು ಸೂತ್ರ ಕಲಿ ಅಂತಂದ್ರು ಅವ್ರು. ಏನು? ನೀನು ರೊಟ್ಟಿ ತಿನ್ಬೇಕಾಗೈತಲ್ಲ, ನೀ ಏನನ್ನು ಗೊತ್ತನಕ್ಕಿ ಮುಂದೆ ಇವತ್ತು ಚಪಾತಿ ಮಾಡಿಗಿಡಿಯಾ? ಮತ್ತೆ ಅರ್ಥ ಆಗತ್ತಲ್ಲ ನಿಮಗೆ? ಚಪಾತಿ ಮಾಡಿಗಿಡಿಯಾ ಮತ್ತೆ ಅನ್ನವ. ಆಕಿ ಏನು ಮಾಡಾಕಿ? ರೊಟ್ಟಿ ಮಾಡಿಡಾಕ್ರಿ, ಶಿಸ್ತು ಹೊಡೆಯವ ಕತ್ಕೊಂಡು. ಅವಾಗ ಹೋಳ್ಗೆ ತಿನ್ನಂಗಾದ್ರೆ ಏನು ಹೇಳವ? ಹೋಳ್ಗೆ ಮಾಡಿಗಿಡಿಯಾ ಮತ್ತೆ ಅನ್ನವ. ಆಕಿ ಅದನ್ನ ಮಾಡಿಡಾಕಿ. ಗುರುಗಳು ಭಾರಿ ಕ್ಲೀವ್ ಕೊಟ್ರಿ, ಭಾರಿ ಗುರುಗಳು ಅದಾರ, ತಿಪ್ಪಾಯಿಕೊಪ್ಪ ಗುರುಗಳು ಭಾರಿ ಅದಾರ ಅಂತಂದವ. ಭಾರಿ ಆಯ್ತಿದ ಅಂತಂದ. ಅಂದ್ಬಿಟ್ಲೆ ಹಂಗ ಜಗಳಾಗೋದು, ಊಟ ಮಾಡೋರು ಎಲ್ಲ ಇರೋರು. ಒಂದು ದಿವ್ಸ ದ್ಯಾಮವ್ಗೆ ಬರ್ಬೇಕಾಗಿತ್ತು ರೀ, ಆ ಕಡೆಯಿಂದ ಅವ್ರ ಊರು ಹೊಳಿ ದಾಟಿ ಬರ್ಬೇಕಾಗಿತ್ತು. ಕಾಯಿ ಕರ್ಪೂರ ಎಲ್ಲ ತಗೊಂಡಿದ್ರ, ಆಕಿಗೆ ಹಾಕಕ್ಕೆ ಹೂವಿನ ಹಾರ ಎಲ್ಲ ತಗೊಂಡಿದ್ರು. ಅದು ಹೊಳಿ ತುಂಬೆ ಹಾಕತ್ಬಿಟ್ಟಿತ್ತು, ಮಳೆ ಭಾಳ ಆಗಿತ್ತು. ನದ್ಯಾಗ ಹೆಂಗೆ ಬರ್ಬೇಕಾಗಿತ್ತು ಅಂದ್ರೆ ಈ ಕಡೆ ನಾವ್ನ್ಯಾಗ ಬರ್ಬೇಕಾಗಿತ್ತು. ಇವಾಗ ಗಂಡ ಸುಮ್ಕಿರ್ಬೇಕಿಲ್ರಿ, ನಾವು ಬಂತ ಅದು ನಡ್ಬರ್ಕ್. ಈಕೆ ಹೆಂಗಿದ್ಲು? ಉಲ್ಟಾ ಇದ್ಲಲ್ಲ, ನಡ ಹೊಳ್ಯಾಗ ಬಂತ. ನಾವು ಈಕಿ ಒಂದು ಬುಟ್ಟ್ಯಾಗ
2 ತೆಂಗಿನಕಾಯಿ, ಹಾರ, ಊದುಬತ್ತಿ ಏನೆಲ್ಲ ಎಲ್ಲ ಹಿಡ್ಕೊಂಗುದಿಲ್ಲ. ಇವ್ ಗಂಡ ಸುಮ್ಕಿರ್ಬೇಕಿಲ್ಲ. ನಡಾ ಹೊಳಿ 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 ತುಂಬೆರೆ ಹಾಕತ್ತ. ಇಲ್ಲಿ ಅಷ್ಟುದೈತಿ ಗೊತ್ತಾ? 40 ಆಳು ಐತಿ ಅಂದ. ನಡಾ ಹೊಳೆ ಆಗೈತ್ರಿ ಅದು. ನಾವು ಹೊಳಿ ಭಾಳ ತುಂಬೆರೆ ಹಾಕತ್ತದ ನೋಡು. ಮತ್ತೆ ನೋಡ ಬುಟ್ಟಿ ಗಟ್ಟಿಯಾಗಿ ಹಿಡ್ಕೋ. ಮೊದ್ಲ ಸಿಟ್ಟದಿ ಭಾಳ ಜಿಗಗಿಗದಿ ಅಂದ್ ನೋಡ್ರಿ. ಜಿಗಿ ಅಂತೀಯ ಅಂದಕ್ಕೆ ಆ ಬುಟ್ಟಿ ಹಿಡ್ಕೊಂಡು ಅಣ್ಣ ಅಂತೇಳಿ ಜಿಗದ್ಲಂತಕಿ ನಡಾ ಹೊಳ್ಯಾಗ. ಗಂಗಾಧರ ಇಂಥ ಹೆಣ್ಣು ಸಿಕ್ಬಿಟ್ರೆ ಹೆಂಗೆ? ಅವಾಗ ನಮ್ಮ ಮಟ್ಟಕ್ಕೆ ಬರ್ದು ಬಗೋ ಹಾಕೊಳಕ್ಕೆ. ನೋಡ್ರಿ, ಅದಕ್ಕೆ ಹೇಳ್ತೀನಲ್ಲ. ಏನು ಹೇಳಾಕತ್ತಿದ್ದೆ? ಸಂಸಾರದಾಗ ಚಂದ ಇರ್ಬೇಕು. ಗಂಡ ಹೆಂಡತಿ 36 ಆಗಿರ್ಬೇಕು. ಆ ಮಲ್ಲಯ್ಯನ ಪದ ಹಾಡ್ತಿರ್ತಾರಲ್ಲ, ಅವ್ರು ಭಾಳ ಚಂದ. ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡೋಣ ಬನ್ನಿ, ಮಲ್ಲಯ್ಯನ ನೋಡೋಣ ಬನ್ನಿ, ಎಲ್ಲ ದೇವರಿಗೆ ದೇವ ಬಲ್ಲಿದನು ಚನಮಲ್ಲ. ಮುಂದೆ ಹೇಳ್ತಾರ ಅವ್ರು ಭಾಳ ಚಂದ. ಗಂಡ ಹೆಂಡರ ಮನವಂದಾದರ ನಂದ ದೀಪೋ ಮಲ್ಲಯ್ಯ. ಸಂಸಾರದಾಗ ಗಂಡ ಹೆಂಡರ ಮನವಂದಾದರ ನಂದ ದೀಪೋ ಮಲ್ಲಯ್ಯ, ಗಂಡ ಹೆಂಡರ ಮನ ಭಿನ್ನಾದರ ಕುಂದು ಬಂದಿತ ಮಲ್ಲ. ಹೇ ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡೋಣ ಬನ್ನಿ. ಹೇಳಂಗಿಲ್ಲ? ಮಲ್ಲಯ್ಯನ ನೋಡೋಣ ಬನ್ನಿ. ಹೆಂಗ ಹೋಗ್ಬೇಕು ಮಲ್ಲಯ್ಯನ ಹತ್ರ? 63 ಹೋಗ್ಬೇಕು. ಅದಕ್ಕೆ ಇಲ್ಲಿ ನೋಡಿ, ನಮ್ಮವ್ರು ಹೇಳ್ತಾರೆ ನಾ ಬೆಳ್ಸಕ್ಕೆ ಹೋಗಂಗಿಲ್ಲ ಕಥೆನ, ಬೇಡ. ಹಂಗ ಇಲ್ಲಿ ಏನು ಅಂತ ಕೇಳಿದ್ರೆ, ಚಕ್ಷುರ ಅಂತ ಕೇಳಿದ್ರೆ ಕಣ್ಣು ಏನು ನೋಡ್ತದಲ್ಲ, ಆ ಕಣ್ಣು ಒಳಗೆ ಹೋಗಿ ನೋಡುವಂಥ ದೃಶ್ಯ ಕೆಟ್ಟ ಪರಿಣಾಮ ಆಗಬಾರದು. ಅದಕ್ಕೆ ಅದನ್ನು ಕಳ್ಕೊಳ್ಳೋದೇ ಸಿದ್ಧಿ, ತಪಸ್ಸು ಅಂತ ಹೇಳ್ತಾರೆ. ಕಾಮ ಬೇಕು. ಕಣ್ಣು ಕಾಮವನ್ನ ನೋಡಿದ್ದನ್ನೆಲ್ಲ ಕಾಮ ರೂಪದಲ್ಲಿ ನೋಡಬಾರ್ದು. ಅದಕ್ಕೆ ಚನ್ನ ಬಸವಣ್ಣ ಹೇಳ್ತಾರೆ, ಕಾಮ ಬೇಕು ಲಿಂಗದಲ್ಲಿ, ಕಾಮ ಬೇಡ ಪರಸ್ತ್ರೀಯರಲ್ಲಿ. ಕ್ರೋಧ ಬೇಕು ಕರ್ಣಗಳಲ್ಲಿ, ಕ್ರೋಧ ಬೇಡ ಗುರುವಿನಲ್ಲಿ. ಲೋಭ ಬೇಕು ಪಾದೋದಕ ಪ್ರಸಾದದಲ್ಲಿ, ಲೋಭ ಬೇಡ ತನು ಮನ ಧನದಲ್ಲಿ. ಮೋಹ ಬೇಕು ಗುರುಲಿಂಗ ಜಂಗಮದಲ್ಲಿ, ಮೋಹ ಬೇಡ ಸಂಸಾರದಲ್ಲಿ. ಮದ ಬೇಕು ಶಿವಾಚಾರ ಘನವೆಂಬಲ್ಲಿ, ಮದ ಬೇಡ ಶಿವಭಕ್ತರಲ್ಲಿ. ಮತ್ಸರ ಬೇಕು ಹೆಣ್ಣು ಹೊನ್ನು ಮಣ್ಣಿನಲ್ಲಿ, ಮತ್ಸರ ಬೇಡ ಪ್ರಾಣಿಗಳಲ್ಲಿ. ಇಂತಿ ಷಡ್ವಿಧ ಗುಣವನರಿತು ನಡೆಯಬಲ್ಲಡೆ, ಆತನೇ ಸದ್ಭಕ್ತ ಕಾಣ ಕೂಡಲ ಚೆನ್ನ ಸಂಗಮ ದೇವ ಅಂತ ಹೇಳ್ತಾರೆ. ಎಲ್ಲಾನು ಬೇಕು ಜೀವನದಾಗ. ಇಲ್ಲಿ ಚಿಕ್ಷುರ ಅಂದ್ರೆ ಏನು ಅಂತ ಕೇಳಿದ್ರೆ, ನಾವು ನೋಡುವಂಥದ್ದು ನಮಗೆ ಪ್ರಸಾದವಾಗಿ ಬರಬೇಕು ಹೊರತು ಅದು ಏನಾಗಬಾರ್ದು ಅಂತ ಕೇಳಿದ್ರೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರವಾಗಿ ಬರಬಾರ್ದು. ಇಲ್ಲಂದ್ರೆ ಜೀವನ ಎಲ್ಲ ಏನಾಗ್ಬಿಡ್ತದೆ ಅಂತ ಕೇಳಿದ್ರೆ ವೇಸ್ಟ್ ಆಗಿ ಹೋಗ್ಬಿಡ್ತದೆ. ನಾವು ವಿಷಯಾದಿಗಳಿಗೆ ಬಲಿಯಾದ್ವಿ ಅಂತ ಕೇಳಿದ್ರೆ ಜೀವನವೆಲ್ಲ ಅರ್ಥವಿಲ್ಲದೆ ಹೋಗಿಬಿಡ್ತದೆ, ವ್ಯರ್ಥ ಹೋಗಿಬಿಡ್ತದೆ. ಅದಕ್ಕೆ ಹೇಳ್ತಾರೆ, ಒಬ್ಬ ಜನಪದ ಕರಿತ ಹೇಳ್ತಾಳೆ, ಆಕೆ ಏನು ಚಿಪ್ಪಾಟಿ ಬೆಳೆಯಾಕತ್ತಿದ್ಲಲ್ಲ, ಚಿಪ್ಪಾಟಿ ಮನೆ ಮುಂದೆ ಅಕ್ಕಿ ಅನ್ನ ಉಂಡು ಅಕ್ಕಿ ಮನ್ಯಾಗ ಚಿಪ್ಪಾಟಿ ಬೆಳೆಯಾಕತ್ತಿದ್ಲು. ಚಿಪ್ಪಾಟಿ ಬಳೆ ಮುಂದೆ ಒಬ್ಬಾಕಿ ಬರ್ತಾಳ, ಫಿಲ್ಟರ್ ಮಾಡಿ ತಗೋಬೇಕು ವಿಚಾರ. ಆಕಿ ಬಂದು ಹೇಳ್ತಾಳೆ, ಏನು ಹೇಳ್ತಾಳ ಅಂತ ಕೇಳಿದ್ರೆ ಹೇಳ್ತಾಳಕಿ, ಸುಮ್ಕಿರ್ಬೇಕಿಲ್ಲ, ಇಬ್ರು ಭಾಳ ಅನ್ಯೋನ್ಯ ಇದ್ರು ಗಂಡ ಅಂತ ಕೆಡಿಸ್ಬೇಕಾಗಿತ್ತು ಆಕಿಗೆ. ಒಂದು ಗಡಿಗೆ ಹಾಲು ಕಾಯಿಸಿರ್ತೀರಿ ಮನ್ಯಾಗ, ಆ ಹಾಲು ಕೆಡಾಕ ಉಪ್ಪು ಎಷ್ಟು ಬೇಕಾಗುತ್ತೆ? ಏನೋ 1 kg ಹಾಕ್ಬೇಕನ್ರಿ? 1 ಹಳ್ಳ ಉಪ್ಪು ಹೋಗೋದು ಬಿಟ್ರೆ ಹೋಯ್ತು. ಇವ್ರ ಸಂಸಾರ ಭಾಳ ಚಂದ ಇತ್ತು.
ಉಪ್ಪು ಹಾಕಕ್ಕೆ ಬಂದ್ರಿ ಆಕಿ ಅಂತಾಳ ಏನಂತಾಳ ಅಂದ್ರೆ ಅಕ್ಕಿ ಹೇಳ್ತಾಳ ಮಧ್ಯಾಹ್ನ ಆಕಿ ತನ್ನಷ್ಟಕ್ಕೆ ತಾನು ಸಗಣಿ ಬುಟ್ಟಿ ತುಂಬಿಕೊಂಡು ಹಾಕಾಕೊಂಟಾಳ. ಈಕೆ ಹೇಳ್ತಾಳ ಬಂದು ಉಪ್ಪು ಹಾಕು ಮಾತು ಹೇಳ್ತಾಳ. ಅದಕ್ಕೆ ಫಿಲ್ಟರ್ ಮಾಡಿ ಬದುಕಬೇಕು ಜೀವನದಾಗ. ಏನು ಹೇಳ್ತಾಳ? ಚಿಂತಾಕು ಇಟ್ಟಕೊಂಡು ಚಿಪ್ಪಾಟಿ ಬಳಿಯೋಳೆ. ಆಕೆ ಹೇಳ್ತಾಳ ಚಿಂತಾಕು ಇಟ್ಟಕೊಂಡು ಚಿಪ್ಪಾಟಿ ಬಳಿಯೋಳೆ, ಚಿಂತಿಲ್ವೇ ನಿನಗೆ ಎಳ್ಳಷ್ಟು, ಚಿಂತಿಲ್ವೇ ನಿನಗೆ ಎಳ್ಳಷ್ಟು ನಿನ ಗಂಡ ಅಲ್ಲೊಬ್ಳ ಕೂಡ ನಗತಿದ್ದ. ನೋಡ್ರಿ ಇಷ್ಟು ಅಂದ್ಬಿಟ್ರೆ ಸಾಕ ಸಂಸಾರದಾಗ. ಚಿಂತಾಕು ಇಟ್ಟಕೊಂಡು ಚಿಪ್ಪಾಟಿ ಬಳಿವೋಳೆ, ಚಿಂತಿಲ್ವೇ ನಿನಗೆ ಎಳ್ಳಷ್ಟು ನಿನ ಗಂಡ ಅಲ್ಲೊಬ್ಳ ಕೂಡ ನಗತಿದ್ದ. ಸಂಸಾರದಾಗ ಬಿತ್ತಂತ ಉಪ್ಪು. ಇವರಿಬ್ರು ಚಂದ ಇದ್ರಲ್ಲ, ಮತ್ಸರ ಬುದ್ಧಿ ಇತ್ತಕಿಗೆ. ಅಂದಗುಟ್ಲೆ ಭಾಳ ಆಕಿಗೆ ನೋವಾಯ್ತು, ಒಳಗೆ ನೋವಾಯ್ತು. ಹೇಳ್ಕೊಳ್ಳಿಲ್ಲ. ಹೆಣ್ಮಗಳು ಭಾಳ ಹುಷಾರಿದ್ಲಕ್ಕೆ, ಹೇಳ್ಕೊಳ್ಳಿಲ್ಲ. ಹೇಳ್ಕೊಳ್ಳಾರ್ದ ಏನು ಮಾಡಿದ್ಲು ಅಂತ ಕೇಳಿದ್ರೆ, ಆಗಿನ ಸಂದರ್ಭಕ್ಕೆ ಎದುರಿಸ್ಬೇಕಾಗಿತ್ತು, ಅಕ್ಕಿನ ಎದುರಿಸ್ಬೇಕಾಗಿತ್ತು. ಈಕಿ ಸಂಸಾರ ಒಡ್ಯಾಕೆ ಬಂದಾಳಂತ ಗೊತ್ತಾಯ್ತು ಆಕಿಗೆ. ನನ್ನ ಗಂಡ ಹತ್ತವಲ್ಲ ಅಂತ ಗೊತ್ತಿತ್ತು. ಅವಾಗ ಉತ್ತರ ಹೇಳ್ತಾಳಕಿ, ಭಾಳ ಚಂದ ಉತ್ತರ ಹೇಳ್ತಾಳಕಿಗೆ. ನಕ್ಕರ ನಗಲೇಳ ನಗೆ ಮುಖದ ಕ್ಯಾದಿಗೆ, ನಾ ಮುಚ್ಚಿ ಮುಡಿದ ಮಲ್ಲಿಗೆಯ ಆ ಹೂವು ಅವಳೊಂದು ಗಳಿಗೆ ಮುಡಿಯಲಿ, ಹೋಗಿ ನೀನು ಅಂತಂದ್ಲು. ಯಾರಲ್ಲಿ ಹೋಗು, ಏನ್ರಿ ಯಾಕೆ ಮಾಡ್ಲಿ ಅಂತಂದು. ನಕ್ಕರ ನಗಲೇಳ ನಗೆ ಮುಖದ ಕ್ಯಾದಿಗೆ, ನನ್ನ ಗಂಡ ನಗೆ ಮುಖದ ಕ್ಯಾದಿಗೆ ಹೆಂಗಾರ ಇರ್ಲಮ್ಮ, ನೀ ಏನು ಹೇಳ್ತೀವಿ ಹೋಗು ಅಂತಂದ್ಲು. ಅದ ಸಗಣಿ ದಂಟ ತಗೊಂಡು ಕಪಾಳ ಕೊಡ್ದಂಗೆ ಆತಂತ ಆಕಿ ಹೋದ್ಲಂತ. ಹೋದ್ಲಂತ. ಇವ ಬಂದ್ರಿ ಗಂಡಪ್ಪ ಬಂದ ಮನೆಗೆ ಬಂದು ಹುಡ್ಲಿಕ್ಕಿ ಹೇಳ್ಬೇಕಲ್ಲ, ಕಾಂತಾ ಸಂಹಿತೆ ಅಂತಾರೆ ಅದಕ್ಕೆ. ಕಾಂತಾ ಸಂಹಿತೆ ಅಂದ್ರೆ ನಮ್ಮ ಹೆಣ್ಮಕ್ಳು ಗಂಡಕ್ಕೆ ಬುದ್ಧಿ ಹೇಳ್ತಿರ್ತಾರಂತ ಕೆಲವೊಂದು ಸಂದರ್ಭದಾಗ. ಹೇಳ್ತಿರ್ತಾರ. ಆಕಿ ಹೇಳಿಲ್ಲ. ಬಂದ ಮನೆಗೆ ಬಂದು ಕುಂತ, ಮನ್ಯಾಗ ಊಟಕ್ಕೆ ನೀಡಿದ್ಲು ಚಂದ. ಊಟಕ್ಕೆ ನೀಡಿ ಮೊದಲು ಒಬ್ರಿಗೊಬ್ರು ಪ್ರೀತಿ ಇದ್ರು. ಊಟಕ್ಕೆ ನೀಡಿದಾಗ ಆಕೆ ಹೇಳ್ತಾಳ ಅವನು ಕುಂದರ್ಸ್ಕೊಂಡು, ಅಂಗಿ ಮ್ಯಾಲೆ ಅಂಗಿ ಚಂದೇನ ನನ್ನ ರಾಯ. ಎಷ್ಟು ಚಂದ ಹೇಳ್ತಾಳ ಗೊತ್ತ? ಅಂಗಿ ಮ್ಯಾಲೆ ಅಂಗಿ ಚಂದೇನ ನನ್ನ ರಾಯ, ರಂಬಿ ಮ್ಯಾಲ ರಂಬಿ ಪ್ರತಿರಂಬಿ ಇದ್ದರ ಚಂದೇನೋ ರಾಯ ಮನಿಯಾಗ. ಏನೋ ಅಲ್ಪ, ಈಗ ಒಂದು ಅಂಗಿ ಹಾಕ್ಕೊಂಡಿದೆ, ಆ ಅಂಗಿ ಮೇಲೆ ಮತ್ತೊಂದು ಹಾಕ್ಕೊಂಡ್ರೆ ಕೆಟ್ಟ ಬಿಸಿಲೈತಿ, ಶಕಿ ಆಗೋದು ಯಾರಿಗೆ? ಹಾಕ್ಕೊಂಡವಂಗಲ್ಲ. ಅದಕ್ಕೆ ಇಂಥ ಕೆಲಸ ಮಾಡಬೇಡ, ಇದನ್ನು ಮಾಡಬೇಡ ಅಂತ ಹೇಳಿ ಅವನ ಮನಸ್ಸನ್ನು ಏನು ಮಾಡ್ತಾಳೆ ಅಂತ ಕೇಳಿ ಪರಿವರ್ತನೆ ಮಾಡ್ತಾಳೆ. ಪರಿವರ್ತನೆಯನ್ನು ಮಾಡಿ ಗಂಡನನ್ನು ಏನು ಮಾಡ್ತಾಳೆ ಅಂತ ಕೇಳಿ ಮರ್ಯಾದೆಯನ್ನು ತೆಗೆಯಂಗಿಲ್ಲ, ಮರ್ಯಾದೆಯನ್ನು ತೆಗೆಯಂಗಿಲ್ಲ. ಗಂಡನ ಮರ್ಯಾದೆಯನ್ನು ಉಳಿಸ್ತಾ ಇದ್ದಾಳೆ, ಗಂಡನ ಮರ್ಯಾದೆಯನ್ನು ಉಳಿಸ್ತಾ ಇದ್ದಾಳೆ. ಗಂಡ ಹೆಂಡಿರ ಚಂದ, ಗಂಧ ಕುಂಕುಮ ಚಂದ, ಬಂಗಾರದಾಗ ಬಳಿ ಚಂದ, ಬಂಗಾರದಾಗ ಬಳಿ ಚಂದ, ಕೊರಳಾಗ ಕರಿಮನಿ ಸರವೋ ಬಲು ಚಂದ, ಕರಿಮನಿ ಸರವೋ ಬಲು ಚಂದ. ಗಂಡ ಹೆಂಡಿರ ಚಂದ, ಗಂಧ ಕುಂಕುಮ ಚಂದ, ಗಂಡ ಹೆಂಡಿರ ಚಂದ, ಗಂಧ ಕುಂಕುಮ ಚಂದ, ಬಂಗಾರದಾಗ ಬಳಿ ಚಂದ, ಬಂಗಾರದಾಗ ಬಳಿ ಚಂದ, ಕೊರಳಾಗ ಕರಿಮನಿ ಸರವೋ ಬಲು ಚಂದ, ಕರಿಮನಿ ಸರವೋ ಬಲು ಚಂದ. ಗಂಡ ಹೆಂಡಿರ ಚಂದ. ಹಂಡೆವು ಹಿತವಲ್ಲ ಹಿತ್ತಾಳೆ ಬಾಂಡೆವಲ್ಲ, ಉತ್ರಾಣಿ ಕಡ್ಡಿ ನೆರಳಲ್ಲ, ಉತ್ರಾಣಿ ಕಡ್ಡಿ ನೆರಳಲ್ಲ, ಹೆಣ್ಣಿಗೆ ಹುಟ್ಟಿದ ಮನೆಯೂ ಸ್ಥಿರವಲ್ಲ,
ಕುಳ್ಳ ರೊಟ್ಟಿಲ್ಲ ತಂಗಿ ಬೀಗತಿಯಲ್ಲ ತಂಗಳು ರೊಟ್ಟಿಲ್ಲ ತಂಗಿ ಬೀಗತಿಯಲ್ಲ ತಾಯಿಗೆ ಬೈದವಳು ಮಗಳಲ್ಲ ತಾಯಿಗೆ ಬೈದವಳು ಮಗಳಲ್ಲ ರಾಜದಿ ಗಂಡಗ ಬೈದವಳು ಗರತಿಲ್ಲ ಗಂಡಗ ಬೈದವಳು ಗರತಿಲ್ಲ ಗಂಡ ಹೆಂಡಿರ ಚಂದ ಗಂಡ ಕುಂಕುಮ ಚಂದ ಬಂಗಾರದಾಗ ಬಳಿ ಚಂದ ಬಂಗಾರದಾಗ ಬಳಿ ಚಂದ ಕೊರಳಾಗ ಕರಿಮನಿ ಸರವು ಬಲು ಚಂದ ಕರಿಶೀರಿ ಉಡಬ್ಯಾಡ ಕಡಿವಾಣ ಬಿಡಬ್ಯಾಡ ಕರಿಶೀರಿ ಉಡಬ್ಯಾಡ ಕಡಿವಾಣ ಬಿಡಬ್ಯಾಡ ನಡುಬೋಣ್ಯಾಗ ನಿಲ್ತು ನಗಬೇಡ ನಡುಬೋಣ್ಯಾಗ ನಿಲ್ತು ನಗಬೇಡ ನನ್ನ ಬಾಳೆ ತವರಿಗೆ ಮಾತು ತರಬ್ಯಾಡ ತವರಿಗೆ ಮಾತು ತರಬೇಡ ಗಂಡ ಹೆಂಡಿರ ಚಂದ ಗಂಡ ಕುಂಕುಮ ಚಂದ ಅತ್ತೆ ಬೈದಾರಪ್ಪೋ ಮಾವೈ ಬೈದಾರಪ್ಪೋ ಅತ್ತೆ ಬೈದಾರಪ್ಪೋ ಮಾವ ಬೈದಾರಪ್ಪೋ ಹಣಚಿಯ ಬಟ್ಟು ನಿನಗೊಪ್ಪು ಹಣಚಿಯ ಬಟ್ಟು ನಿನಗೊಪ್ಪು ನನ್ನ ಬಾಳೆ ಚೊಚ್ಚಿಲ ಬಸರೇ ನಿನಗೊಪ್ಪು ಚೊಚ್ಚಿಲ ಬಸರೇ